ಸಮಯಸಾರ ಭಾಗ 51. ಸಮಯಸಾರ ಭಾಗ 51. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 51ರಲ್ಲಿ ಕೇಳ್ತಾ ಇದ್ದೀರಿ. 50 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 700. ಈ ಸಂದರ್ಭದಲ್ಲಿ ಜ್ಞಾನಿಯು ಹೇಗೆ ಇರುತ್ತಾನೆ? ಉತ್ತರ: ಕರ್ಮದಿಂದ ವ್ಯಾಪ್ತನಿದ್ದರೂ ರಾಗ ದ್ವೇಷ, ಅಂದರೆ ಕರ್ಮದಿಂದ ವ್ಯಾಪ್ತನಿದ್ದರೂ ರಾಗರೂಪ, ದ್ವೇಷರೂಪ, ಮೋಹರೂಪ ಆಗದೆಯೇ ಶುದ್ಧ ಆತ್ಮನನ್ನೇ ನೋಡುತ್ತಾ ಇರುತ್ತಾನೆ. ಪ್ರಶ್ನೆ 701. ಈ ಪ್ರಕರಣದಲ್ಲಿ ಅಜ್ಞಾನಿಯನ್ನು ಹೇಗೆ ತಿಳಿಯಬೇಕು? ಉತ್ತರ: ಭೇದ ಜ್ಞಾನದ ಅಭಾವದಿಂದ ಅಜ್ಞಾನಿಯು ಅಜ್ಞಾನರೂಪ ಕತ್ತಲಿನಿಂದ ಮುಚ್ಚಲ್ಪಟ್ಟು ಚೈತನ್ಯ ಚಮತ್ಕಾರ ಆತ್ಮನ ಸ್ವಭಾವವನ್ನು ಅವನು ತಿಳಿಯುವುದಿಲ್ಲ. ಪ್ರಶ್ನೆ 702. ಶುದ್ಧ ಆತ್ಮನ ಪ್ರಾಪ್ತಿಯು ಹೇಗೆ ಆಗುತ್ತದೆ? ಉತ್ತರ: ಭೇದ ಜ್ಞಾನದಿಂದಲೇ ಆಗುತ್ತದೆ. ಪ್ರಶ್ನೆ 703. ಮೇಲೆ ಹೇಳಿದ ಪ್ರಶ್ನೆಗಳ ಸಂಪೂರ್ಣ ಸಾರಾಂಶ ಏನು ಇದೆ? ಉತ್ತರ: ಭೇದ ವಿಜ್ಞಾನದಿಂದ ಆತ್ಮನು ಯಾವಾಗ ಜ್ಞಾನಿ ಆಗುತ್ತಾನೆ, ಆಗ ಕರ್ಮದ ಉದಯದಿಂದ ಸಂತಪ್ತವಾಗಿಯೂ ಸಹ ತನ್ನ ಜ್ಞಾನ ಸ್ವಭಾವದಿಂದ ದೂರವಾಗುವುದಿಲ್ಲ. ಸ್ವಭಾವದಿಂದ ಚ್ಯುತನಾದರೆ ವಸ್ತುವಿನ ನಾಶವಾಗುತ್ತದೆ. ಹೀಗೆ ನ್ಯಾಯ ಇದೆ. ಆದ್ದರಿಂದ ಕರ್ಮದ ಉದಯವಾದಾಗ ಜ್ಞಾನಿಯು ರಾಗಿ ದ್ವೇಷಿ ಮೋಹಿ ಆಗುವುದಿಲ್ಲ. ಯಾರಿಗೆ ಭೇದ ಜ್ಞಾನ ಅಂದರೆ ಭೇದ ವಿಜ್ಞಾನವಿಲ್ಲ, ಅವನು ಅಜ್ಞಾನಿಯಾಗಿ ರಾಗಿ ದ್ವೇಷಿ ಮೋಹಿ ಆಗುತ್ತಾನೆ. ಇದರಿಂದ ಇದು ನಿಶ್ಚಿತವಾಯಿತು ಏನೆಂದರೆ ಭೇದ ಜ್ಞಾನದಿಂದಲೇ ಆತ್ಮದ ಪ್ರಾಪ್ತಿ ಆಗುತ್ತದೆ. ಪ್ರಶ್ನೆ 704. ಶುದ್ಧ ಆತ್ಮನ ಪ್ರಾಪ್ತಿಯಿಂದ ಸಂವರವು ಹೇಗೆ ಉತ್ಪತ್ತಿ ಆಗುತ್ತದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸಂವರ ಅಧಿಕಾರದ ಗಾಥಾ ಸಂಖ್ಯೆ 186 ಹೇಳುತ್ತಾರೆ. ಕೇಳಿರಿ. ಶುದ್ಧಂತೂ ವಿಹಾಣಂತೋ ಶುದ್ಧಂ ಚೇವಪ್ಪಯಂ ಲಹದಿ ಜೀವೋ ಜಾಣಂತೋದು ಅಶುದ್ಧಂ ಅಶುದ್ಧಮೇವಪ್ಪಯಂ ಲಹದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಶುದ್ಧ ಆತ್ಮನನ್ನು ತಿಳಿಯುವ ಜೀವನು ಶುದ್ಧವಾದ ಆತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಮತ್ತು ಅಶುದ್ಧ ಆತ್ಮನನ್ನು ತಿಳಿಯುವ ಜೀವನು ಅಶುದ್ಧ ಆತ್ಮನನ್ನೇ ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಪ್ರಶ್ನೆ 705. ಸಂವರ ಎಂದರೆ ಏನು? ಉತ್ತರ: ಆತ್ಮನಿಗೆ ಕರ್ಮ ಬರದೇ ಇರುವುದು ಸಂವರ ಇದೆ. ಪ್ರಶ್ನೆ 706. ಯಾವ ಆತ್ಮನಿಗೆ ಸಂವರ ಆಗುತ್ತದೆ? ಉತ್ತರ: ಯಾವ ಆತ್ಮನು ಶುದ್ಧಾತ್ಮನ ಅನುಭವ ಮಾಡುತ್ತಾನೆ, ಅವನು ಶುದ್ಧಾತ್ಮನನ್ನೇ ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಅವನೇ ಆಶ್ರವ ತಳೆದು ಸಂವರವಾಗುತ್ತಾನೆ. ಪ್ರಶ್ನೆ 707. ಯಾವ ಆತ್ಮನಿಗೆ ಸಂವರ ಆಗುವುದಿಲ್ಲ? ಉತ್ತರ: ಯಾರು ಅಶುದ್ಧ ಆತ್ಮನ ಅನುಭವ ಮಾಡುತ್ತಾರೆ, ಅವರು ಅಶುದ್ಧವನ್ನೇ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅವರ ಆಶ್ರವಗಳು ತಡೆಯುವುದಿಲ್ಲ ಮತ್ತು ಸಂವರವೂ ಆಗುವುದಿಲ್ಲ. ಪ್ರಶ್ನೆ 708. ಧಾರಾವಾಹಿ ಜ್ಞಾನ ಎಂದರೆ ಏನು? ಉತ್ತರ: ಒಂದೇ ಪ್ರವಾಹದಿಂದ ಇರುವ ಜ್ಞಾನವನ್ನು ಧಾರಾವಾಹಿ ಜ್ಞಾನ ಎನ್ನಲಾಗುತ್ತದೆ. ಪ್ರಶ್ನೆ 709.
ಧಾರಾವಾಹಿ ಜ್ಞಾನದ ಪ್ರಕಾರಗಳು ಎಷ್ಟು? ಅವು ಯಾವುವು? ಉತ್ತರ: ಧಾರಾವಾಹಿ ಜ್ಞಾನ ಎರಡು ಪ್ರಕಾರದ್ದು ಇದೆ. ಒಂದನೇ ಪ್ರಕಾರ ಅಂದರೆ ಮಿಥ್ಯಾಜ್ಞಾನವು ಮಧ್ಯದಲ್ಲಿ ಬಾರದೇ ಇರುವ ಸಮ್ಯಜ್ಞಾನವು ಧಾರಾವಾಹಿ ಇರುತ್ತದೆ. ಇನ್ನು ಎರಡನೆಯ ಪ್ರಕಾರ ಅಂತಂದರೆ ಉಪಯೋಗವು ಜ್ಞೇಯದ ಜೊತೆಗೆ ಉಪಯುಕ್ತವಾಗುವ ಅಪೇಕ್ಷೆಯಿಂದ ಇದೆ. ಅಂದರೆ ಎಲ್ಲಿಯವರೆಗೆ ಒಂದೇ ಜ್ಞೇಯದ ಆಧಾರದಿಂದ ಉಪಯೋಗವು ಉಪಯುಕ್ತವಿದೆ ಅಲ್ಲಿಯವರೆಗೆ ಧಾರಾವಾಹಿ ಜ್ಞಾನ ಇರುತ್ತದೆ. ಪ್ರಶ್ನೆ 710. ಧಾರಾವಾಹಿ ಜ್ಞಾನ ಯಾವಾಗ ಇರುತ್ತದೆ? ಉತ್ತರ: ಶ್ರೇಣಿ ಆರೋಹಣದ ಸಮಯದಲ್ಲಿ ಶುದ್ಧ ಆತ್ಮನ ಜೊತೆಗೆ ಉಪಯುಕ್ತವಾಗುವುದೇ ಇಲ್ಲಿ ಧಾರಾವಾಹಿ ಜ್ಞಾನ ಇದೆ. ಪ್ರಶ್ನೆ 711. ಸಂವರವು ಹೇಗೆ ಆಗುತ್ತದೆ? ಇದಕ್ಕೆ ಈಗ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಂವರ ಅಧಿಕಾರದ ಗಾಥಾ ಸಂಖ್ಯೆ 187, 188, 189 ಈ 3 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳಲಿದ್ದಾರೆ, ಕೇಳಿರಿ. ಅಪ್ಪಾಣ ರುಂದಿ ಊಣ ದೋ ಪುಣ್ಣ ಪಾವಜೋ ಯೇಸು ದಂಸಣಾಣಮ್ಮಿಟಿದೋ ಇಚ್ಛಾ ವಿರದೋ ಯ ಅಣ್ಣಮ್ಮಿ ಜೋ ಸವ್ವ ಸಂಗಮುಕ್ಕೋ ಝಾಯಾದಿ ಅಪ್ಪಾಣಮಪ್ಪಣೋ ಅಪ ನವಿ ಕಮ್ಮಮ್ನೋ ಕಮ್ಮಂ ಛೇದ ಛೇ ಏಯತ್ತಂ ಅಪ್ಪಾಣಂ ಝಾಯಂತೋ ದಂಸಣಾಣಮವೋ ಅಣ್ಣಣ್ಣಮವೋ ಲಹದಿ ಅಚಿರೇಣ ಅಪ್ಪಾಣಮೇವಾಸೋ ಕಮ್ಮ ಪಾವಿಮುಖಂ. ಈಗ ಈ 3 ಗಾಥೆಯ ಅರ್ಥಗಳನ್ನು ಹೇಳಲಿದ್ದಾರೆ, ಕೇಳಿರಿ. ಯಾರು ಜೀವ ಅಂದರೆ ಆತ್ಮನಿಗೆ ಆತ್ಮನಿಂದ ಪುಣ್ಯ ಪಾಪರೂಪ 2 ಶುಭ ಅಶುಭ ಯೋಗಗಳಿಂದ ತಡೆದು ಜ್ಞಾನ ದರ್ಶನ ಜ್ಞಾನದಲ್ಲಿ ಸ್ಥಿರನಾಗುತ್ತಾ ಅನ್ಯ ವಸ್ತುಗಳಲ್ಲಿ ಇಚ್ಛಾರಹಿತನಾಗಿ ಮತ್ತು ಸರ್ವ ಎಲ್ಲ ಪರಿಗ್ರಹದಿಂದ ರಹಿತನಾಗಿ ಆತ್ಮನಿಂದಲೇ ಆತ್ಮನನ್ನು ಧ್ಯಾನಿಸುತ್ತಾನೆ. ತಥಾ ಕರ್ಮ ನೋಕರ್ಮವನ್ನು ಧ್ಯಾನಿಸುವುದಿಲ್ಲ. ತಾನು ಚೇತನಾರೂಪವಿರುವುದರಿಂದ ಏಕತ್ವಕ್ಕೆ ಅನುಭವಿಸುತ್ತಾನೆ, ವಿಚಾರ ಮಾಡುತ್ತಾನೆ. ಆ ಜೀವನು ದರ್ಶನ ಜ್ಞಾನಮಯನಾಗಿ ಅನನ್ಯಮಯನಾಗಿ ಆತ್ಮನನ್ನು ಧ್ಯಾನಿಸುತ್ತಾ ಸ್ವಲ್ಪ ಕಾಲದಲ್ಲಿಯೇ ಕರ್ಮರಹಿತ ಆತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಹೀಗೆ ಈಗ ಈ 3 ಗಾಥೆಗಳ ಅರ್ಥಗಳನ್ನು ಹೇಳಿದರು. ಪ್ರಶ್ನೆ 712. ಸಂವರದ ರೀತಿ ಏನು ಇದೆ? ಉತ್ತರ: ಯಾವ ಜೀವನು ಮೊದಲು ರಾಗ ದ್ವೇಷ ಮೋಹದಿಂದ ಕೂಡಿದ ಶುಭ ಅಶುಭ ಮನ ವಚನ ಕಾಯದ ಯೋಗಗಳಿಂದ ತನ್ನ ಆತ್ಮನನ್ನು ಭೇದ ಜ್ಞಾನದ ಬಲದಿಂದ ಚಂಚಲವಾಗಗೊಡುವುದಿಲ್ಲ, ನಂತರ ಶುದ್ಧ ದರ್ಶನ ಜ್ಞಾನಮಯ ತನ್ನ ಸ್ವರೂಪದಲ್ಲಿ ಸ್ಥಿರ ಮಾಡಿ ಎಲ್ಲ ಬಾಹ್ಯ ಅಭ್ಯಂತರ ಪರಿಗ್ರಹದಿಂದ ರಹಿತನಾಗಿ ಕರ್ಮ ನೋಕರ್ಮದಿಂದ ಭಿನ್ನವಾದ ತನ್ನ ಸ್ವರೂಪದಲ್ಲಿ ಏಕಾಗ್ರವಾಗಿ ಧ್ಯಾನ ಮಾಡುತ್ತಾ ಸ್ಥಿತವಾಗುತ್ತಾನೆ. ಅವನು ಸ್ವಲ್ಪ ಕಾಲದಲ್ಲಿಯೇ ಎಲ್ಲ ಕರ್ಮಗಳ ನಾಶ ಮಾಡುತ್ತಾನೆ. ಹೀಗೆ ಸಂವರದ ರೀತಿ ಇದೆ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 713. ಶುದ್ಧ ತತ್ವದ ಉಪಲಬ್ಧಿ ಹೇಗೆ ಆಗುತ್ತದೆ? ಉತ್ತರ: ಯಾರು ಭೇದ ಜ್ಞಾನದ ಶಕ್ತಿಯಿಂದ ತಮ್ಮ ಮಹಿಮೆಯಲ್ಲಿ ಮಗ್ನರಾಗಿರುತ್ತಾರೆ ಅವರಿಗೆ ನಿಯಮದಿಂದ ಶುದ್ಧ ತತ್ವದ ಉಪಲಬ್ಧಿ ಆಗುತ್ತದೆ.
ಪ್ರಶ್ನೆ 714. ಶುದ್ಧ ತತ್ವಕ್ಕೆ ಪ್ರಾಪ್ತರಾದವರಿಗೆ ಯಾವ ಲಾಭ ಇದೆ? ಉತ್ತರ: ಅಚಲಿತ ರೂಪದಿಂದ, ಅಂದರೆ ಚಲನೆ ಆಗಬಾರದು. ಇನ್ನೊಂದ್ಸಲ ಕೇಳ್ರಿ. ಉತ್ತರ: ಅಚಲಿತ ರೂಪದಿಂದ ಎಲ್ಲ ಇತರೆ ದ್ರವ್ಯಗಳಿಂದ ದೂರವಾಗಿ ವರ್ತಿಸುವವರಿಗೆ ಅಕ್ಷಯವಾದ ಕರ್ಮ ಮೋಕ್ಷ ಆಗುತ್ತದೆ. ಅಂದರೆ ಅವರು ಪುನಃ ಬಂಧಕ್ಕೆ ಒಳಗಾಗುವುದಿಲ್ಲ. ಸಂಪೂರ್ಣ ಕರ್ಮಗಳಿಂದ ಅವರು ಬಿಡುಗಡೆ ಹೊಂದುತ್ತಾರೆ. ಪ್ರಶ್ನೆ 715. ಸಂವರದ ಕ್ರಮವನ್ನು ಹೇಗೆ ಹೇಳಿದ್ದಾರೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಮಹಾಶಾಸ್ತ್ರದ ಸಂವರ ಅಧಿಕಾರದ 190, 191, 192 ಈ 3 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳಲಿದ್ದಾರೆ. ಕೇಳಿರಿ. ತೇ ಸಿಂಹೇದು ಭಣಿಧ ಅಜ್ಜಾವಸಾಣಾಣಿ ಸವ್ವದರ ಸಿಹಿಂ ಮಿಚ್ಚತ್ತಂ ಅಣ್ಣಾಣಂ ಅವಿರಾಯ ಭಾವೋಯ ಜೋಗೋಯ ಹೇದು ಅಭಾವೇ ನಿಯಮ ಜಾಯದಿ ನಾಣಿಸ ಆಸವಣೀರೋಹೋ ಆಸವಭಾವೇಣ ವೀಣಾ ಜಾಯದಿ ಕಮ್ಮಸವಿ ನಿರೋಹೋ ಕಮ್ಮಸ ಭಾವೇಣ ಯಾ ನೋ ಕಮ್ಮಣಂಪಿ ಜಾಯದಿ ನೀರೋಹೋ ನೋ ಕಮ್ಮಣಿ ರೋಹಿಣ ಯಾ ಸಂಸಾರಾಣಿ ರೋಹಣಂ ಹೋದಿ. ಇದು ಈಗ ಗಾಥೆ ಆಯಿತು. ಇನ್ನು ಇದರ ಅರ್ಥವನ್ನು ಹೇಳುತ್ತಾರೆ. ಕೇಳಿರಿ. ಮೊದಲು ಹೇಳಿದ ರಾಗ, ದ್ವೇಷ, ಮೋಹರೂಪ ಆಶ್ರವಗಳ ಹೇತು ಸರ್ವಜ್ಞ ದೇವರು ಮಿಥ್ಯಾತ್ವ, ಅಜ್ಞಾನ, ಅವಿರತಿ ಭಾವ ಮತ್ತು ಯೋಗ, ಹೀಗೆ 4 ಅಧ್ಯಾವಸಾನಗಳು ಹೇಳಿದ್ದಾರೆ. ಅವು ಜ್ಞಾನಿಗೆ ಈ ಹೇತುಗಳ ಅಭಾವವಿದ್ದರಿಂದ ನಿಯಮದಿಂದ ಆಶ್ರವದ ನಿರೋಧ ಆಗುತ್ತದೆ. ಆಶ್ರವ ಭಾವದ ಹೊರತು ಕರ್ಮಗಳದ್ದು ಸಹ ನಿರೋಧ ಆಗುತ್ತದೆ. ಮತ್ತು ಕರ್ಮದ ಅಭಾವದಿಂದ ನೋಕರ್ಮಗಳದ್ದು ಸಹ ನಿರೋಧವೂ ಆಗುತ್ತದೆ. ತಥಾ ನೋಕರ್ಮದ ನಿರೋಧವಾದರೆ ಸಂಸಾರದ ನಿರೋಧವೂ ಆಗುತ್ತದೆ. ಹೀಗೆ ಇಲ್ಲಿ ಸಂವರದ ಕ್ರಮವನ್ನು ಹೇಳಿದರು. ಪ್ರಶ್ನೆ 716. ಯಾವ ಕಾರಣದಿಂದ ಯಾವುದರ ಸದ್ಭಾವ ಇದೆ ಮತ್ತು ಯಾವ ಕಾರಣದಿಂದ ಯಾವುದರ ಅಭಾವ ಇದೆ? ನಿಮಗೆ ಪ್ರಶ್ನೆ ಗೊತ್ತಾಯಿತು? ಪ್ರಶ್ನೆ ಗೊತ್ತಾಗಿರೋದೇ ನನಗೆ ಯಾಕೆ ಅನುಮಾನ ಇದೆ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀರಿ, ಕೇಳ್ರಿ ಇಲ್ಲಿ. ಪ್ರಶ್ನೆ 716. ಯಾವ ಕಾರಣದಿಂದ ಯಾವುದರ ಸದ್ಭಾವ ಇದೆ ಮತ್ತು ಯಾವ ಕಾರಣದಿಂದ ಯಾವುದರ ಅಭಾವ ಇದೆ? ಈಗ ಇದರ ಉತ್ತರವನ್ನು ಕೇಳ್ರಿ. ಮೊದಲೇ ಜೀವಿಯಲ್ಲಿ ಆತ್ಮ ಮತ್ತು ಕರ್ಮದ ಏಕತ್ವದ ನಿಶ್ಚಯರೂಪ ಮೂಲ ಕಾರಣರೂಪ ಮಿಥ್ಯಾತ್ವ, ಅಜ್ಞಾನ, ಅವಿರತಿ, ಯೋಗ ಸ್ವರೂಪ ಅಧ್ಯಾವಸಾನಗಳು ವಿದ್ಯಮಾನ ಇವೆ. ರಾಗ, ದ್ವೇಷ, ಮೋಹ ಸ್ವರೂಪಗಳು ಆಶ್ರವದ ಕಾರಣಗಳು ಇವೆ. ಆಶ್ರವ ಭಾವಗಳು ಕರ್ಮದ ಕಾರಣಗಳು ಇವೆ. ಕರ್ಮವು ನೋಕರ್ಮದ ಕಾರಣ ಇದೆ. ನೋಕರ್ಮವು ಸಂಸಾರದ ಕಾರಣ ಇದೆ. ಅದರಿಂದ ಆತ್ಮನು ಸದೈವವೇ ಆತ್ಮ ಮತ್ತು ಕರ್ಮದ ಏಕತ್ವದ ನಿಶ್ಚಯದಿಂದ ಆತ್ಮನ ಮಿಥ್ಯಾತ್ವ, ಅಜ್ಞಾನ, ಅವಿರತಿ ಯೋಗಮಯವೆಂದು ಮನ್ನಿಸುತ್ತಾನೆ. ಆ ನಿಶ್ಚಯದಿಂದ ರಾಗ, ದ್ವೇಷ, ಮೋಹ ರೂಪಗಳು ಆಶ್ರವದ ಭಾವಗಳನ್ನು ಅವನು ಭಾವಿಸುತ್ತಾನೆ. ಅದರಿಂದ ಕರ್ಮದ ಆಶ್ರವವಾಗುತ್ತದೆ. ಕರ್ಮದಿಂದ ನೋಕರ್ಮದ ಆಶ್ರವವಾಗುತ್ತದೆ ಮತ್ತು ನೋಕರ್ಮದಿಂದ ಸಂಸಾರವು ಪ್ರಕಟವಾಗುತ್ತದೆ. ತಥಾ ಯಾವ ವೇಳೆಯಲ್ಲಿ ಈ ಆತ್ಮನು ಆತ್ಮ ಮತ್ತು ಕರ್ಮದ ಭೇದ ಜ್ಞಾನದಿಂದ ಶುದ್ಧ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ, ಅದೇ ವೇಳೆಯಲ್ಲಿ ಮಿಥ್ಯಾತ್ವ, ಅಜ್ಞಾನ, ಅವಿರತಿ,
ಯೋಗ ಸ್ವರೂಪ ಅಧ್ಯಾವಸಾನ ರೂಪ ಆಶ್ರವ ಭಾವಗಳ ಕಾರಣಗಳ ಅಭಾವವೂ ಆಗುತ್ತದೆ. ಮಿಥ್ಯಾತ್ವ ಆದಿಗಳ ಅಭಾವದಿಂದ ರಾಗ ದ್ವೇಷ ಮೋಹ ರೂಪ ಆಶ್ರವ ಭಾವಗಳ ಅಭಾವವಾಗುತ್ತದೆ. ರಾಗ ದ್ವೇಷ ಮೋಹದ ಅಭಾವದಿಂದ ನೋಕರ್ಮದ ಅಭಾವವಾಗುತ್ತದೆ. ನೋಕರ್ಮದ ಅಭಾವದಿಂದ ಸಂಸಾರದ ಅಭಾವವಾಗುತ್ತದೆ. ಹೀಗೆ ಇಲ್ಲಿ ಸಂವರದ ಅನುಕ್ರಮ ಇದೆ. ಪ್ರಶ್ನೆ 717. ಜೀವನಿಗೆ ಎಲ್ಲಿಯವರೆಗೆ ಮಿಥ್ಯಾತ್ವ ಆದಿಗಳ ಅಧ್ಯಾವಸಾನ ವಿದ್ಯಮಾನ ಇರುತ್ತದೆ? ಪ್ರಶ್ನೆ ಗೊತ್ತಾಯ್ತಪ್ಪ? ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 717. ಜೀವನಿಗೆ ಎಲ್ಲಿಯವರೆಗೆ ಮಿಥ್ಯಾತ್ವ ಆದಿಗಳ, ಅಂದರೆ ಮಿಥ್ಯಾತ್ವ ಆದಿಗಳ ಅಂದ ತಕ್ಷಣ ನೀವು ಎಲ್ಲನೂ ತಗೋಬೇಕಿಲ್ಲಿ. ಗೊತ್ತಾಯ್ತು? ಯಾವುದ್ಯಾವುದಪ್ಪ? ಮಿಥ್ಯಾತ್ವ, ಅಜ್ಞಾನ, ಅವಿರತಿ, ಯೋಗ ಇದನ್ನೆಲ್ಲ ತಗೋಬೇಕು. ಹಾಗಾದ್ರೆ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 717. ಜೀವನಿಗೆ ಎಲ್ಲಿಯವರೆಗೆ ಮಿಥ್ಯಾತ್ವ ಆದಿಗಳ ಅಧ್ಯಾವಸಾನ ವಿದ್ಯಮಾನ ಇದೆ? ಉತ್ತರ: ಜೀವನಿಗೆ ಎಲ್ಲಿಯವರೆಗೆ ಆತ್ಮ ಮತ್ತು ಕರ್ಮದ ಏಕತ್ವದ ಆಶಯವಿದೆ, ಭೇದ ವಿಜ್ಞಾನ ಇಲ್ಲ, ಅಲ್ಲಿಯವರೆಗೆ ಮಿಥ್ಯಾತ್ವ, ಅಜ್ಞಾನ, ಅವಿರತಿ, ಯೋಗ ರೂಪದ ಅಧ್ಯಾವಸಾನಗಳು ವಿದ್ಯಮಾನ ಇರುತ್ತವೆ. ಪ್ರಶ್ನೆ 718. ಕರ್ಮಗಳ ಪರಿಪಾಟಿ ಹೇಗೆ ನಡೆಯುತ್ತದೆ? ಅಂದರೆ ಇಲ್ಲಿ ಪರಿಪಾಟಿ ಅಂದರೆ ಗೊತ್ತಾಗ್ತದೆ ನಿಮಗೆ. ಅಂದರೆ ಒಂದರಿಂದ ಒಂದು ಅನುಕ್ರಮವಾಗಿ ಒಂದನ್ನು ಬೆನ್ನು ಹತ್ತಿ ಇನ್ನೊಂದು, ಅದನ್ನು ಪರಿಪಾಟಿ ಅಂತ ಹೇಳ್ತಾರೆ. ಅರ್ಥ ಆಯಿತು? ಹಾಗಾದರೆ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 718. ಕರ್ಮಗಳ ಪರಿಪಾಟಿ ಹೇಗೆ ನಡೆಯುತ್ತದೆ? ಉತ್ತರ: ರಾಗ ದ್ವೇಷ ಮೋಹದಿಂದ ಆಶ್ರವ, ಆಶ್ರವದಿಂದ ಕರ್ಮ, ಕರ್ಮದಿಂದ ನೋಕರ್ಮ, ನೋಕರ್ಮದಿಂದ ಸಂಸಾರ, ಈ ರೀತಿ ನಡೆಯುತ್ತಾ ಇರುತ್ತದೆ. ಹೌದು, ನಿಮಗೆ ಈ ಎಲ್ಲ ಶಬ್ದಗಳ ಅರ್ಥ ಗೊತ್ತಿದೆಯಲ್ಲ? ಯಾಕೆಂದರೆ ಇಲ್ಲಿ ನಾನು ನಿಲ್ಲಿಸಿ ಹೇಳೋದು ನಾನು ತಪ್ಪಾಗ್ತದೆ. ಇದು ಆದರೂ ಕೂಡ ನಿಮಗೆ ತಿಳುವಳಿಕೆಯಲ್ಲಿ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಗೊತ್ತಾ ನೋಡಿ, ರಾಗ ದ್ವೇಷ ಮೋಹ ಇದು ನಿಮ್ಗೆ ಗೊತ್ತಿದೆ. ಆಶ್ರವ ಅಂದರೆ ಏನು? ಆತ್ಮನ ಹತ್ತಿರ ಕರ್ಮ ಬರುವುದಕ್ಕೆ ಆಶ್ರವ ಅಂತ ಹೇಳಿದರು ಅಲ್ವಾ? ಆ ಆಶ್ರವದಿಂದ ಏನು? ಕರ್ಮ. ಕರ್ಮ ಅಂದರೆ ಯಾವುದು? ಅವು 8 ಕರ್ಮಗಳು: ಜ್ಞಾನ, ವಾಣಿ, ದರ್ಶನ, ವೇದ, ನಿಯಮ, ನ್ಯಾಯ, ನಾಮಗೋತ್ರ ಅಂತ. ಓಕೆ, ಆಯ್ತಲ್ಲ? ಅದು ನಿಮ್ಗೆ ಗೊತ್ತಿದೆ, ಹಿಂದೆಲ್ಲ ಕಲ್ತಿದ್ದೀರಿ. ಇನ್ನು ಮುಂದೆ ಕರ್ಮದಿಂದ ನೋಕರ್ಮ. ಹಾಗಂತಂದ್ರೆ ಏನಪ್ಪ? ನೋಡು, ಈ ಕರ್ಮಗಳಿಂದ ನೋಕರ್ಮ ಅಂದರೆ ಏನು? ನೋಕರ್ಮ ಅಂತಂದರೆ ಔದಾರಿಕ, ವೈಕ್ರಿಕ, ಆಹಾರಕ, ಈ 3 ಶರೀರಕ್ಕೆ ಯೋಗ್ಯ ಪುದ್ಗಲ ಪರಮಾಣುಗಳನ್ನು ಜೀವ ಗ್ರಹಣ ಮಾಡ್ಕೊಳ್ತದಲ್ಲ, ಅದನ್ನು ಇಲ್ಲಿ ನೋಕರ್ಮ ಅಂತ ಹೇಳಿದ್ದಾರೆ. ಅಂದರೆ ಔದಾರಿಕ, ವೈಕ್ರಿಕ, ಆಹಾರಕ, ಈ ಶರೀರಗಳಿಗೆ ಯೋಗ್ಯ ಪುದ್ಗಲ ಪರಮಾಣುಗಳನ್ನು ಆತ್ಮ ಅಂದರೆ ಜೀವನು ಶರೀರ ರೂಪದಲ್ಲಿ ಧಾರಣೆ ಮಾಡ್ತಾನಲ್ಲ, ಅದನ್ನು ನೋಕರ್ಮ ಎನ್ನುತ್ತಾರೆ ಅಲ್ವಾ? ಇನ್ನು ಮುಂದೆ ನೋಕರ್ಮದಿಂದ ಸಂಸಾರ. ಅಂದರೆ ನೋಡ್ರಿ, ಇಲ್ಲಿ ಯಾಕೆ ಇಷ್ಟು ಸುಂದರವಾದ ಮಾತಿದೆ ಅಂತಂದರೆ, ಅಕಸ್ಮಾತ್ ನೋಕರ್ಮನೇ ಇಲ್ಲ ಅಂತಂದರೆ ಸಂಸಾರ ಹೇಗೆ ಸಾಧ್ಯ? ಯಾಕೆಂದರೆ ಸಂಸಾರಿ ಜೀವ ಶರೀರ ಸಹಿತವಾಗಿಯೇ ಇರುತ್ತಾನೆ ಅಲ್ವಾ? ಶರೀರ ರಹಿತ ಜೀವ ಯಾರು? ಅವರು ಸಿದ್ಧ ಭಗವಾನರು. ಹಾಗಾದರೆ ಯಾವುದೇ ಒಂದು ಶರೀರ ನಿಮ್ಮಲ್ಲಿ ಇದೆ ಅಂತ ಅಂದ ಪಕ್ಷದಲ್ಲಿ ಅದು ನೋಕರ್ಮದಿಂದ ಸಹಿತನೇ ಇದೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ ಅಂತಂದರೆ, ನೋಕರ್ಮ ಯಾವುದಕ್ಕಂತಾರಪ್ಪ? ಔದಾರಿಕ ಶರೀರದ್ದು, ವೈಕ್ರಿಕ ಶರೀರದ್ದು ಮತ್ತು ಆಹಾರಕ ಶರೀರದ್ದು. ಇದು 3 ಶರೀರಗಳದ್ದು ನೋಕರ್ಮ ಅಂತ ಹೇಳ್ತಾರೆ. ಗೊತ್ತಾಯಿತು? ಆದರೆ ಉಳಿದಿರುವಂಥದ್ದಲ್ಲಿ ತೈಜಸ್ ಮತ್ತು ಕಾರ್ಮಣು, ಅದನ್ನು ನೋಕರ್ಮ ಅಂತ ಹೇಳಿಲ್ಲ. ಅವು ವಿಷಯ ಬೇರೆ ಇದೆ. ಅರ್ಥ ಆಯ್ತಪ್ಪ? ಇಲ್ಲಾಂದರೆ ನಾನು ಇದನ್ನು ನೇರವಾಗಿ ಹೇಳ್ತಾ ಹೋಗೋದು, ನೀವು ಕೇಳ್ತಾ ಹೋಗೋದು, ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅಕಸ್ಮಾತ್ ಅರ್ಥನೇ ಆಗಿಲ್ಲ ಅಂದರೆ ಏನು ಉಪಯೋಗ ಅಲ್ವಾ? ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 714. ಜೀವನಿಗೆ ಎಲ್ಲಿಯವರೆಗೆ ಮಿಥ್ಯಾತ್ವ ಆದಿಗಳ ಅಧ್ಯಾವಸಾನ ವಿದ್ಯಮಾನವಿದೆ? ಉತ್ತರ: ಜೀವನಿಗೆ ಎಲ್ಲಿಯವರೆಗೆ ಆತ್ಮ ಮತ್ತು ಕರ್ಮದ ಏಕತ್ವದ ಆಶಯ ಇದೆ, ಅಲ್ಲಿವರೆಗೆ ಭೇದ ಜ್ಞಾನ ಇಲ್ಲ, ಅಲ್ಲಿವರೆಗೆ ಮಿಥ್ಯಾತ್ವ, ಅಜ್ಞಾನ, ಅವಿರತಿ, ಯೋಗ ರೂಪದ ಅಧ್ಯಾವಸಾನಗಳು ಇಲ್ಲಿ ವಿದ್ಯಮಾನ ಇದ್ದಾವೆ. ಇದು ಗೊತ್ತಾಯ್ತಲ್ಲ ನಿಮಗೆ? ಅದೇ ರೀತಿ ಇದರಿಂದ ಮುಂದೆ ಸಂಸಾರದ ಪರಿಪಾಟಿ ಕೂಡ ನಡೀತದೆ ಅಂತ ಹೇಳಿದ್ದಾರೆ ಅಲ್ವಾ? ಹಾಗಾದರೆ ಪ್ರಶ್ನೆ 718ರಲ್ಲಿ ಏನು ಕೇಳಿದ್ರಪ್ಪ? ಏನು ಹೇಳಿದ್ದು ನಿಮಗಿತ್ತು? ಕರ್ಮಗಳ ಪರಿಪಾಟಿ ಹೇಗೆ ನಡೆಯುತ್ತದೆ? ಅದನ್ನು ನಾನು ಅರ್ಥ ಹೇಳಕ್ಕೆ ಹೋದೆ. ಹಾಗಾದರೆ ನಿಮ್ಗೆ ಅದು ಮತ್ತೆ
ಎಲ್ಲ ಗೊಂದಲಾಗಿ ಹೋಗ್ತದೆ. ಯಾವುದಾದ್ರು ಮಧ್ಯದಲ್ಲಿ ನಿಲ್ಲಿಸಿ ನಾನು ಅದರದ್ದು ಅರ್ಥ ಹೇಳಕ್ಕೆ ಹೋಗ್ಕೊಳ್ಳೆ ಏನಾಗ್ತದೆ, ನಿಮಗೆ ಮರ್ತು ಹೋಗ್ತದೆ. ಇದು ನಾಳೆ ಬರ್ರಿ, ಸಮಯ ಆಯಿತು.